ಮಕ್ಕೊಂಬಿಟ್ಟಾಳಲ್ಲ ಸುನೀತಾ. 2 ಬರ್ದಾರ 3 ಒಂದಿನ ಬಿಟ್ಟು ಒಂದಿನ ಹಾಕ್ಸ್ಕೋಬೇಕಂತ, ಅದಕ್ಕೆ ಇವತ್ತು ಹಾಕ್ಸ್ಕೋಬೇಕಂತ ಅಂತ ಬಂದೇವಿ. ದಿನ ಇಷ್ಟಿಷ್ಟು. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಸಂಜೆ ಕೆಲಸ ನಮ್ಮದು ಭಾಳ ಹೆವಿ ಐತೈತಿ. ಗಾರ್ಡನಿಂಗ್ ಮಾಡಕತ್ತಾರೆ. ಗಾರ್ಡನಿಂಗ್ ಎಲ್ಲ ಸುತ್ತಮುತ್ತ ಕಸಾಗಿ ತೆಗಿಯಕ್ಕೆ ಏನೋ ಪ್ಲ್ಯಾನ್ ಕೊಡ್ಬೇಕಂತ. ಹೆಂಗೆ ಮಾಡ್ಬೇಕು ಹೇಳ್ಬಾ, ನಾ ಮಾಡ್ತೀನಿ, ಆದ್ರೆ ನೀವು ಮಾಡಬೇಡ, ನನಗೆ ಬರೀ ಐಡಿಯಾ ಕೊಡು ಅಂತಿರ್ತಾರೆ. ಏನು ಸಾವುಕಾರಿಕೆ ಬಂದೈತಿ ಬೇ, ಫೋನಲ್ಲಿ ಇಟ್ರಿ ಏನು ಸುದ್ದಿ? ಹಾಂ ಅಲ್ಲೆಲ್ಲ ಫೋನ್ ಅಲ್ಲ ಅಲ್ಲಿ ಫೋನ್ ಬಂತಂದ್ರೆ ಬೇಯ್ತೀರಿ ನನಗೆ. ಹಾಂ ನಾವು ಒಂದಿನ ಈಗ ನೆಲಕ್ಕೆ ಇಡಲಿಲ್ಲ ನಮ್ಮ ಫೋನು. ಇಲ್ಲಿ ಬಿಡು, ಸ್ವಲ್ಪ ರೊಕ್ಕದವ್ರು ಇದ್ದೀರಿ, ಮಾಡ್ತೀರಿ. ಯಾರೋ ಬಂದು ಬದ್ನಿಕಾಯಿ ಕಿತ್ಕೊಂಡು ಹೋದ್ರೆ ಹಾಂ ಬದ್ನಿಕಾಯಿ ಕಿತ್ಕೊಂಡು ಹೋದ್ರೆ ನಾನು ಎಲ್ಲೈತಿ ಬದ್ನಿಕಾಯಿ? ಇವೊಂದಿತ್ತು ನೀ ನೋಡಿ ಹುಡುಗಿಗ ಅಂಬೆ ಹೆಂಗ್ ಮಾಡ್ಯಾನ ನೋಡಿ. ಇದಕ್ಕೆ ಇಡೀ ಜಗ್ಗ್ಯಾನ ಇದು ಆಗ್ಬಿಟ್ಟಿದೆ. ಅಲ್ಲಿ ಸುತ್ತಿಕಾಗ ಅವು ಭೀ ತಿಂದಾನ. ಇವನ್ನೆಲ್ಲ ಯಾಕೆ ತೆಗಿಯಾಗುತ್ತಿ ಈ ಕಡೆ ಈಗ? ನಾ ಇಷ್ಟು ಗಾರ್ಡನ್ ಮಾಡ್ಕೋತೀನಿ ಪೂರಾ ಇಂತಾನ ಅಲ್ತಾನ ಫುಲ್ ಗಾರ್ಡನ್ ಮಾಡ್ತೇನೆ. ಅಯ್ಯಪ್ಪ, ಒಂದು ಸ್ವಲ್ಪ ಕೆಲಸಗಳಿದ್ದು ನಮ್ಮ ಇಷ್ಟೊತ್ತನ ಮುಗಿಸ್ಕೊಂಡು ಕುಂದಿರ್ಬೇಕಂದ್ರೆ ಈಗ ನಮ್ಮ ಸಲ ಮಾಡಿ ಸುತ್ತಿಗೆ ಹಾಕೊಳತ್ತಿದ್ದೆ. ಸುತ್ತಿ ಹರಲ ಥ್ಯಾಂಕ್ ಯು. ತೊಳಿಬೇಕೇನಿದೆ ಬೇಡ? ತೊಳಿದೇನು ಬೇಡ, ವರ್ಷ ಕೊಡಿದನ್ನ. ನೀನು ಹುಡುಗ ನಾವು ಸಣ್ಣ ಹೊರ್ಕೊಂಡು ತಿಂದ. ಯಾರು? ದೊಡ್ಡ ಅಂಬೆ ದೊಡ್ಡ ಆಗುತ್ತಕ್ಕ ಬಿಟ್ಟಿಲ್ಲ. ಥ್ಯಾಂಕ್ ಯು. ಎಳಿ ಸೌತಿಕಾಯಿ ಬೆಂಗಳೂರಾಗಿರ್ತಾವ, ಸೌತಿಕಾಯಿ ಇಲ್ಲ. ಒಂಥರ ಬೇರೆ ಥರ ಅವ್ನು ತಿನ್ನಕ್ಕೆ ಹಿಂಗೆ ಬರೀ ಬೇಳೆ ತಿನ್ನಕಂತ ಒಂಥರ ನಿಮ್ಗೆ ಇಷ್ಟ ಬೇರೆ. ನೀವು ಸತ್ತೈತೆ ಅಂದಲ್ಲ ಹೇಗೆ ನೋಡೋದು? ಇನ್ನೂ ಒಂದು ಬಂದೈತೆ ನೋಡು. ಹೊಸಕ್ಕೆ ಬೆಂಕಿ ಹತ್ತದ ನೀ ಅಲ್ಲೆಲ್ಲ ಹಚ್ಚು. ಕಟ್ಟಿಗೆ ಎಲ್ಲ ತಕ್ಕೋಬೇಕು ಮೊದಲು. ಕಟ್ಟಿಗೆ ತಕ್ಕೊಂಡು ಉರಿ ಹಚ್ತೀನಿ. ಹೌದಾ? ಊರಾಗಿದ್ದಾಗ ಬೆಂಗಳೂರು ಮಿಸ್ ಮಾಡ್ಕೋತೀವಿ, ಬೆಂಗಳೂರಾಗಿದ್ದಾಗ ಊರು ಮಿಸ್ ಮಾಡ್ಕೋತೀವಿ. ಈ ಬೆಂಗಳೂರು ಯಾಕೆ ಮಿಸ್ ಮಾಡ್ಕೊಳಕತ್ತೀನಿ ಅಂದ್ರೆ ಇಲ್ಲಿ ಬಂದು ಎಲ್ಲ ಕಲರ್ ಹೋಗುತ್ತೆ ಎಲ್ಲರದು. ನೋಡ್ರಿ ಟ್ಯಾನಿಂಗ್ ಹೆಂಗಾಗಿತ್ತು, ಇಲ್ಲಿ ತೋಳು ಬೇರೆ ಕಲರ್, ಇಲ್ಲಿ ಕೈ ತಳಕ್ಕೆ ಬೇರೆ ಕಲರ್ ಇಷ್ಟು. ಮತ್ತು ಒಂದು ಲೆಕ್ಕಕ್ಕೆ ಮತ್ತು ನಾವೇನಂತೀವಿ ಬೆಂಗಳೂರಾಗ ಖರ್ಚು ಜಾಸ್ತಿ ಅಂತಂತೀವಿ. ಖರ್ಚಿದೆ ಬೆಂಗಳೂರಾಗೆ ಊರಾಗ ಖರ್ಚು ಭಾಳ ಐತಿ. ನಾನು ಟೆಸ್ಟ್ ಮಾಡಿ ನೋಡೀನಿ, ಇಲ್ಲೇ ಜಾಸ್ತಿ ಖರ್ಚು ಐತಿ. ಎಲ್ಲರೂ ಹೇಳಾಕತ್ತಿದ್ರಿ ಹೋಡ್ರಿ ಕೆಲ್ಸಕ್ಕಿನ ಹೋಗಿಲ್ಲಲ್ಲ ಬೆಂಗಳೂರಿಗೆ ಅಂತೇಳಿ. ಒಂದು ಕೆಲಸ ಮುಗಿದೈತಿ. ಈಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕೆಲಸ ಐತಿ. ಅದು ಒಂದು ನನ್ನ ಕನಸು ಅನ್ಬೋದು, ಅದನ್ನೊಂದು ಮುಗಿಸ್ಕೋಬೇಕು. ಅದ್ರ ಸಂಬಂಧ ಅಂತೇಳಿ ಬಂದಿದ್ದು. ಅದು ಒಂದು ಅದ್ರ ಸಂಬಂಧ ತಿಂತೀನಿ. ಅದು ಬಿಡ್ಬೇಡಿ, ಒಟ್ಟ ಬಿಡಕ್ಕೆ ಬರ ಇದ್ರಲ್ಲಿ ಇಂತಿಂತ ಕಲ್ಲು ಬಿಡು. ನಾ ಮಾಡ್ತೀನಿ ಬಿಡು, ಒಂದು ಸ್ವಲ್ಪ ನೆಳ್ಳಲ್ಲಿ ತಡಿಬಿ ಮಾಡ್ತೀನಿ. ಹಾಂ, ನಾ ಟಿ ಶರ್ಟ್ ಚೇಂಜ್ ಮಾಡ್ಕೊಂಬರ್ತೀನಿ ತಡಿ, ವೈಟ್ ಐತಿ. ಮತ್ತು ಇದೆಲ್ಲ ಹೊಲಸಾಗತ್ತೆ, ಬೇರೆದಾಗ ಕೊಂಬಂದು ಹೆಲ್ಪ್ ಮಾಡ್ತೀನಿ ತಡಿ, ಮಾಡ್ತೀನಿ ಕರೆ ಸುಳ್ಳಲ್ಲ. ಈ ಕಲ್ಲು ತೆಗೆದು ಕೊಡ್ಬೇಕಂತ. ಇದೇನು ಇದು ದೊಡ್ಡ ಕಲ್ಲು ಕಾಣುತ್ತಲ್ಲ, ಕಲ್ಲು ನಿಂದ್ರಿಸಿ ಈಗ ಬಟ್ಟಿಗೆ ಹಾಕಿ ಕಡೆ ಬರೋಬ್ಬರಿ ಆಗುತ್ತಂತ. ಇದು ಹಿಂಗೆ ಡೂಮ್ ಐತಿ, ಇದನ್ನ ಹೊಡೆದು ಕೊಟ್ಬಿಡ್ತು ನಮ್ಮ. ನಮ್ಮ ಮಮ್ಮಿ ಈಗ ಕುಳ್ಳು ಬಡಿಯಾಕತ್ತಾಳ. ಆಲ್ರೆಡಿ ಒಂದಿಷ್ಟು ಬಡ್ದು ಬಿಟ್ಟ ಯಾವಾಗ ಬಡ್ದಾನ. ಇವು ಮೊನ್ನೇನು ಬಡ್ದಾಳ, ಆಲ್ಮೋಸ್ಟ್ ಅರ್ಧ ಒಣಗ್ಯಾವ. ಈಗ ಮತ್ತೆ ತಂದ ಬಡಿಯಾಕ. ಈಗ 8 ತಿಂಗಳ ಮುಗಿದು 9 ತಿಂಗಳು ಬಿತ್ತಲ್ಲ, ಈಗ 9 ತಿಂಗಳನ್ನ ಬಡಿಬೇಕಂತ. ಒಂದು 7 ತಿಂಗಳನ್ಯಾಗ, ಇಲ್ಲಾಂದ್ರೆ 9 ತಿಂಗಳಿಗೆ ಬಡಿಬೇಕು. 7 ತಿಂಗಳನ್ಯಾಗ ಮಾಡ್ತಿರ್ಲಿಲ್ಲ ಮಮ್ಮಿ, ಆದ್ರೆ ಅವಾಗ ದಿನಗಳು ಸರಿ ಬರಲಿಲ್ಲ. ಹೋಳಿ ಹುಣ್ಣಿ ದಿನ ಅದು ಫುಲ್ ಎಂಡಿಗೆ ಅವಾಗ ಬಿಟ್ವಿ. ಆಯ್ತು ಬಿಡು ಈಗ 7 ಮುಗೀತು ಅಂತಂದು ಒಮ್ಮೆ 9ರ ಬಡದ್ರಾತ ಅಂತಂದು ಈಗ ಬಡಿಯಾಕತ್ತ. ಬೂದಿ ಅದಕ್ಕೆ ಬೇ
ಈಗ ಹಂಗೆ ಬಡಿದ್ರೆ ಏನರ ಇರಿ ಪೇಪರ್ ಅಕ್ಕ ಅಂತಲ್ಲ ಹುಳ ಅಕ್ಕ ಅಂತ ಹಂಗೆ ಬಡಿದ್ರೆ ಅದಕ್ಕೆ ಬೂದಿ ಹಾಕಿ ಈಗ ಇಷ್ಟು ಬಂದ. ಇವು ಮೊನ್ನೆ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ಕೆ ಹೋದಾಗ ಬಡ್ದಿದಂಗೆ ಅದ. ಒಣಗೆ ಬಿಟ್ಟಾವು, ಬಿಸಿಲು ಭಾರಿ ಐತಲ್ಲ, ಜಲ್ದಿ ಒಣಗ್ತಾವ. ಒಂದು ಕುಳು ಹೆಂಗೆ ಬಡಿತಾರ ಗೊತ್ತಿಲ್ಲ ನನಗೆ. ಹಿಂಗೆ ಬೂದ್ಯಾಗಿಟ್ಟು ಹೊಡಿದೆ ಅಷ್ಟು. ಅದು ಹೆಂಡಿ ಎಲ್ಲ ನೀರು ಹಾಕಿ ಹದ ಮಾಡ್ಕೊಂಡು ಬಂದ. ಬಡಿಲ್ಲ ಅನ್ಬೆ ನಾನು. ನಾವು ಹಚ್ಕೊಬಾರ್ದ ಬೇಡ. ದಪ್ಪ ಬಡಿದ್ರೆ ಬೇ ಯಾವಾಗ ಒಣಗ್ಬೇಕು? ಸ್ವಲ್ಪ ತೆಳು ಬಡಿತೇನೆ ನೋಡ. ಒಣಗಿ ತೆಳ್ಳಕ್ಕ ಅಂತಾವೆ. ಅವನು ಹಂಗೆ ಬಡ್ದಿಲ್ಲ, ನಾ ದಪ್ಪ ದಪ್ಪ ತೆಳ್ಳಾಗ. ದಿನ ಇಷ್ಟೇ ಹೆಂಡಿ ಸಿಗುತ್ತೆ, ಭಾಳ ಸಿಗಲ್ಲ. ಒಮ್ಮೆ ಸಿಕ್ಕಿದ್ರೆ ಒಮ್ಮೆ ಬಡ್ದು ಬಿಡ್ತಿದ್ಲು. ದಿನ ಇಟ್ಟಿಟ್ಟೆ ಹೆಂಡಿ ತೊಗೊಂಡು ಬರೆಯಕತ್ತ. ಪಡ್ಡದಂಗ ಮನ್ಯಾಗೂ ಪಡ್ಡು ಮಾಡೈತಿ, ಇಲ್ಲಿ ಪಡ್ಡ. ನೋಡ್ರಿ ಕಡೆ ಬೇ ನೋಡ ಅಣ್ಣ ಈ ಕಡೆ. ನಮ್ಮ ಹೋಗ ಅನ್ನತಾಳ, ಬಿಸಿಲ ನಿಂದ್ರೆ ಬೇಡ, ಹೋಗ ಅನ್ನತ. ಸರಿ ಹೋಗ್ತೀನಿ, ಬೈಯಕತ್ತಾಳ ನಮ್ಮ ಎದಕ್ಕೆ ಬಂದು ಇಲ್ಲಿ ಅಂತಂದು. ಮುಂಜಾನೆ ನಮ್ಮದು ತರಕಾರಿ ಮಾಡುವ ಸಮಯ. ಇಷ್ಟು ಉಳ್ಳಾಗಡ್ಡಿ, ಟಮಾಟೆ, ಇವನ್ನೆಲ್ಲ ಮುಂದೆ ಇಟ್ಕೊಂಡು ಆದ್ರೂ ನಮ್ಮದು ತರಕಾರಿ ಮಾಡಿ ತಪ್ಪಿದ್ದಲ್ಲ. ನಾನು ಹೇಳ್ತೀನೂ ತರಕಾರಿ ಮಾಡ್ಕೊಂಬ ಅಂತಾಳ, ನಮ್ಮ ಅವನು ಅಂತಾಳ. ಇದಕ್ಕೆ ಬರೋಬ್ಬರಿ ಇದೀನಿ. ಸಿಂಕಿನ ಹಳ ತಂದೀನಿ, ತಂದಿನ ತಡಿ ಕೊಡ್ತೀನಿ, ಹಾಕಕುತ್ತೆ ಅಂತ. ಒಂದು ಪಾಪ ನಮ್ಮ ಮುಸ್ರಿ ತಿಕ್ಕಕ್ಕೆ ಭಾಳ ಅಡಚಣೆ ಆಗ್ಬಿಟ್ಟೈತಿ. ನೀರು ಎಲ್ಲಿ ಬೇಕಾದ್ರೆ ಲೀಕೇಜ್ ಆಗ್ಬಿಟ್ಟಿತ್ತ. ಹಾಕಲ್ಲಿ ಇದು ಹಿಂಗೆ ಬರ್ತಿತ್ತು, ಇದೆಲ್ಲ ಲೀಕೇಜ್. ಈಗ ಆಗಲ್ಲ. ಈಗ ಮ್ಯಾಲೂ ಬಂದ್ ಮಾಡಿ, ಮ್ಯಾಲೂ ಭಾಳ ಚಲೋ ಮಾಡು. ಹಿಂಗೆ ಅಡ್ಡಾಗೈತಲ್ಲ, ಹಿಂಗೆ ಸೀದಾ ಮಾಡ್ಬಿಡು ಸಾಕು. ಬಾಂಡೆ ಚಾಲು ಸ್ವಲ್ಪ ಲೆಂತ್ ಜಾಸ್ತಿ ಆದಂಗೆ ಅಂತೇನು. ಮತ್ತು ನಾವು ಬೆಂಗ್ಳೂರಿಗೆ ಹೋದ್ವಿ ಅಂದ್ರೆ ನಮ್ಮ ಇದ್ರಾಗ ಗುದ್ದಾಡ್ಬೇಕಾಗತ್ತೆ. ಒಂದು ವರ್ಷ ಇದ್ರಾಗ ಗುದ್ದಾಡ್ಯಾಳ. ಈಗ ಅದಕ್ಕೆ ನಾವು ಬಂದಾಗ ಒಮ್ಮೆ ಅದನ್ನ ಎಲ್ಲ ರಿಪೇರಿ ಮಾಡಿ ಸಜ್ಜು ಮಾಡುವ. ಮನೆ ಕಟ್ಟಿಸಿದಾಗ ಮಾಡಿ ಇದು ಹಾಕಿದ್ದು. ಈಗ 4-5 ವರ್ಷ ಆತಿದು. ಹೆಂಗೆ ಕಾಣತ್ತೀನಿ ಇವತ್ತು? ಚಂದ ಕಾಣಕೈತಿ ನೋಡಪ್ಪ. ನೆನಪಾದಾಗ ಬಟ್ಟೆ ತೊಗೋತೀನಿ ನಾನು. ಬಟ್ಟೆ ತಗೊಳ್ಳಬೇಕಂತಿಲ್ಲ, ಸುಮ್ಮನೆ ನೆನಪಾಗ್ಬೇಕು ನನಗೆ. ತಗೊಳ್ಳು ಮಾ ಒಂದು ಡ್ರೆಸ್ ಅನ್ನೋ ಸುಮ್ಮನೆ ಟಿ ಶರ್ಟ್ ತೊಗೊಳ್ತೀನಿ. ಬಾ ಹೋಗಲ್ಲ. ನೀರು ಬೇಕು ನಮಗೆ, ನೀರು ಚೇಂಜ್ ಆಕಾವ. ಅಲ್ಲೆಲ್ಲ ಸಾಕ್ಬಿಡ್ಬೇಕು, ಚಲೆ ಬಿಟ್ಟಲ್ಲ. ಥ್ಯಾಂಕ್ ಯು. ಗ ಫಸ್ಟ್ ಟೈಮ್ ಕಾಳಿಗೆ ಸರ್ಕಾರ ದವಾಖಾನೆ ಬಂದಿಲ್ಲ. ಯಾಕಂದ್ರೆ ನನ್ನ ಸುಮ್ಮನೆ ರಿಪೋರ್ಟ್ ಅದ್ರಾಗ ಇದ್ದು. ಒಂದು ಸ್ವಲ್ಪ ಬ್ಲಡ್ ಕಮ್ಮಿ ಇತ್ತಲ್ಲ, ಫುಲ್ ದಿಂದಾಗೂ ಬಿದ್ದಾವು. 9 ತಿಂಗಳು ಬಿದ್ದೈತಲ್ಲ, ಅದಕ್ಕೆ 2 ಬರ್ದಾರ 3. ಒಂದು ದಿನ ಬಿಟ್ಟು ಒಂದು ದಿನ ಹಾಕ್ಸ್ಕೋಬೇಕಂತ. ಅದಕ್ಕೆ ಇವತ್ತು ಹಾಕ್ಸ್ಕೋಬೇಕಂತ ಅಂದು ಬಂದೇವಿ ಇಲ್ಲಿ. ಇದು ರಿಪೋರ್ಟ್ ಅದ್ರಾಗೆ ಅದು. ರಿಪೋರ್ಟ್ ಗಾಡಿಯಾಗ ಇರ್ತೀನಿ, ನೆನಪೇ ಆಗಿಲ್ಲ. ನಮಗೆ ಗೌರ್ಮೆಂಟ್ ಹಾಲಿಡೇ ಅಂತ ಗೊತ್ತಿಲ್ಲ, ಬಂದಿದ್ವಿ ಇಲ್ಲಿ. ನಿಜವಾಗ್ಲೂ ಮಗು ಹೊಟ್ಟೆಗಿಂತ ಇದಾಗಿರ್ತಾವಲ್ಲ, ಹಂಗೆ ಇಟ್ಟಾರ. ಕರೆ ಜಾಸ್ತಿ ತೋರ್ಸೋಕ್ಕಾಗಲ್ಲ, ರೆಸ್ಟ್ರಿಕ್ಷನ್ ಬರ್ತೈತಿ. ಇವೆಲ್ಲ ಒಂಥರ ಅನ್ಸತ್ ಮಾಡಿದ್ರೆ ಕರೆ ಮನ್ಯಾಗ ಸಣ್ಣ ಊಟವ್ರು ಇವತ್ತು ಸಾಲಿಗೆ ಹೋಲಾರ್ದು ಬಿಟ್ಟಿದ್ರು ಮನ್ಯಾಗ. ಅದನ್ನ ನೋಡಿನೂ ಗುರ್ತಾಗಲಿಲ್ಲ ನಮಗೆ, ಹೌದಿಲ್ಲ? ಹುಡುಗರು ಸಾಲಿಗೆ ಹೋಲಾರ್ದು ಬಿಟ್ಟಿದ್ರು, ಅದನ್ನ ನೋಡಿನೂ ಗುರ್ತಾಗಲಿಲ್ಲ ನಮಗೆ. ಹಂಗೆ ಬಂದ್ವಿ ದವಾಸಿ. ಸೊ ಅವ್ರಿಗೆ ಸಿಕ್ಕಿದ್ರು ಒಬ್ರು ವಾರ್ಡನ. ನಾಳೆ ಬಾ ಅಂತಂದಾರ, ನಾಳೆ ಬರು. ಈಗ ಅಲ್ಲಿಂದ ಸೀದಾ ಮುದ್ದೇವಾಳ 15 ಕಿಲೋಮೀಟ್ರ್ ಹೊಂಟಿ ನಾವು ಜರ್ನಿ. ಈ ಟೈಮ್ ಫುಲ್ಲು ಬಿಸಿಲೈತಿ. ಏನು ಮಾಡಕ್ಕೆ ಬರಲಿ. ಈಗ ನಮ್ಮ ಬ್ಲಡ್ ಕಮ್ಮಿ ಐತೆ ಅಂದಮೇಲೆ ಅದನ್ನು ರಿಕವರಿ ಮಾಡೋಕ್ಕೆ ಏನಾರು ಮಾಡೋದು. ತಾಲೂಕು ಹಾಸ್ಪಿಟ್ಲ್, ಅದು ತಾಲೂಕು ಹಾಸ್ಪಿಟ್ಲ್ ಲೆಕ್ಕಕ್ಕೆ. ಅದು ಸಣ್ಣದ ಹಾಸ್ಪಿಟ್ಲ್, ಅದು ದೊಡ್ಡ ಹಾಸ್ಪಿಟ್ಲೆ.
ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಿದ್ವಿ ಕಾಮನ್. ನಾವು ಕಾಮನ್ ಪೀಪಲ್ ಮತ್ತು ಈ ಥರ ಎಲ್ಲ ಅದನ್ನ ಸಹಿಸ್ಕೋಬೇಕಾಗುತ್ತೆ, ನಾರ್ಮಲ್ ನಮಗೆಲ್ಲ. ಸರ್ಕಾರದಾಗ ಬಂದ್ವಿ ಅಲ್ಲಿಂದ. ಸರ್ಕಾರದಾಗ ಅಲ್ಲಿಂದ ಅದನ್ನ 20 ಕಿಲೋಮೀಟ್ರ್ ಬಿಸಿಲಾಗ ಪಾಳಿ ಹಚ್ಚಾಳಿ ಚೀಟಿ ಮಾಡಿಸ್ಕೊಂಡು ಇಲ್ಲ ಇರ್ತಾರೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರೂ ಮಾತಾಡ್ತಾರೆ. ಇಲ್ಲ ಎಲ್ಲರೂ ಅವರು ಎಲ್ಲ ಪ್ರೆಗ್ನೆಂಟ್ ಇದ್ದವರು. ಅದು ಅಲ್ಲಿ ಏನು ನಾವಿದ್ದೀವಿ ಫಸ್ಟ್ ಹಾಸ್ಪಿಟ್ಲ, ಅಲ್ಲಿರ್ಬೇಕಾಗಿರೋ ಡಾಕ್ಟ್ರ್ ಇಲ್ಲಿ, ಯಾಕಂದ್ರೆ ಜಾಸ್ತಿ ಪೇಷಂಟ್ ಬರೋಲ್ಲ ಅಂತೇಳಿ. ಸೊ ಅವ್ರನ್ನ ಇಲ್ಲಿ ಮಾಡೋಂಥದ್ದು ಜಾಸ್ತಿ ಇರ್ತಾರಲ್ಲ, ಅದಕ್ಕಂತೇಳಿ ಇಲ್ಲಿ ಬಂದಿದ್ದು. ಎಷ್ಟು ಬೈದು ನೋಡಿ, ನಾ ಬೈದ್ರೆ ಅಳಾಕೂತಿದ್ಲು. ಹಾಂ ಈಗ ಬೈತಿ ಅಂತೇಳಿ ಅವ್ರು ಕರೆಕ್ಟಾಗಿ ಬ್ಲಡ್ ಕಮ್ಮಿ ಐತಿ, ಹಾಗೆ ಮಾತಾಡ್ದು ಮತ್ತು ಹಾಗೆ ಮಾಡಿ ನೀನು. ಹಾಂ ಮತ್ತು ಬೈದ್ರೆ ಮತ್ತೆ ನನಗೆ ಈಗ ನಾ ಬೈದ್ರೆ ಅಳಾಕ್ ಕೂತ್ಬಿಡ್ತಾನೆ. ನೀವು ಬೈದು ಅಂತೇಳಿ ಅವ್ರು ಕರೆಕ್ಟ್ ತೊಗೊಂಡ್ರು ಅವ್ರು ಕ್ಲಾಸ್. ನೀವು ತಿನ್ನಲ್ಲ, ಉಣ್ಣಲ್ಲ, ಏನೇನು ಮಾಡಲ್ಲ, ಕೆಲಸನೂ ಮಾಡಂಗಿಲ್ಲ. ಮಾಡೋದು ಕೆಲಸ ಮಾಡ್ತೀನಿ, ಇನ್ನು ಮೇಲೆ ಏನು ಮಾಡ್ತೀವಿ? 1 ತಿಂಗಳು ಉಳ್ದೈತೆ ನೋಡು, ಏನು ಮಾಡ್ತೀವಿ? ಹರಿಯಾರು ತರಕಾರಿ ತಿನ್ನಲ್ಲ, ಇದನ್ನು ಹಿಂಗಾಗುತ್ತೆ ನೋಡ್ರಿ. ಪ್ರೆಗ್ನೆಂಟ್ ಇದ್ದವ್ರು ಅಷ್ಟೇ ಅಂತಲ್ಲ, ಯಾರು ಸಣ್ಣವ್ರಿದ್ದಾಗಲಿಂದ ತರಕಾರಿ ತಿನ್ನಾಗುತ್ತಿಲ್ಲ ಅವ್ರಿಗೆ ಈ ಪ್ರಾಬ್ಲಮ್ ಕಂಡು ಬರ್ತೈತಿ ಮುಂದೊಂದು ದಿನ. ಯಾರ್ಯಾರು ನಿಮ್ಮ ಮಕ್ಳು ಯಾರ್ಯಾರು ತರಕಾರಿ ತಿನ್ನಾಗುತ್ತೆ, ಈಗ ಸಣ್ಣಕ್ಕಿದ್ದಾಗಲಿಂದನೂ ತರಕಾರಿ ಎಲ್ಲ ಸೈಡಿಗೆ ಹಾಕೋದು. ಅಲ್ಲಿ ನಾನು ಬೆಂಗಳೂರಾಗಿದ್ದಾಗ ಎಷ್ಟೋ ವೀಡಿಯೋಸ್ ಒಳಗೆ ಹೇಳೀನಿ, ಬೈಕೋತ ಬಂದೀನಿ. ಅಲ್ಲೇ ನೋಡು ಅಂತೇಳಿ ಈ ಥರ ಹೇಳ್ಕೊತ. ನೀವು ನೋಡಿದ್ರೆ ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ ನೋಡಿದ್ರೆ ಗೊತ್ತಿರ್ತೈತಿ. ಅಲ್ಲಿಂದನೂ ಈಗ ಪಡ್ಕೊಳಕತ್ತೀನಿ, ತಿನ್ನು ಉಣ್ಣು ಕರೆಕ್ಟಾಗಿ ತರಕಾರಿ ಇದು ಮಾಡು, ಹಣ್ಣು ತಿನ್ನು ಅಂತೇಳಿ. ಅಂದ್ರೆ ಇಲ್ಲಿಗೆ ನಾ ಹೇಳಿದ್ರೆ ಲಗಾಳಿ, ಅವರು ಡಾಕ್ಟರ್ ಹೇಳಿದ್ರೆ ಅದು ಕರೆಕ್ಟ್. ಶಂಕದಿಂದ ಬಂದ್ರೆ ತೀರ್ತಂತಾರಲ್ಲ, ಹಂಗೆ ಇರ್ತದೆ. ಇವ್ರಿಗೆ ಒಂದ್ಸಲ ಕೈ ಮುಗಿದು ಹೇಳಿ ಮುಗಿದೆಯಾ. ನೆಕ್ಸ್ಟ್ ಸಲೈನ್ ಹಚ್ತಾರೆ. ಈಗ ಅಷ್ಟೊಳಗೆ ನಾವು ಬಂದು ಊಟ ಮಾಡ್ಕೋತೀವಿ. ಊಟ ಮಾಡ್ಕೊಂಡು ಹೋಗುವ. ಫಸ್ಟ್ ತರಿಸಿದ್ದು ಮಶ್ರೂಮ್ ಸೂಪ್. ಬೇಸಿಗೆಯಾಗ ಹೀಟ್ ಇಷ್ಟ ಆಗಂಗಿಲ್ಲ ನೋಡೋದು. ಮಾರಿ ಮಾಡಿ ಮಾಡ್ತಾವೆ. ಚಲೋ ಐತಿ ನಿನ್ನ ಚಲೋ ಅನ್ಸಿಲ್ಲ ಅದು ನನಗೆ ಗೊತ್ತೈತಿ. ಇಂಥ ಚಲೋ ಅನ್ಸಲ್ಲ ನನಗೆ. ಫುಲ್ ಕಾಲೇ ಮಾಡೋದು ಒಂದೆರಡು ಹೆಂಗೆ ಕಾಲೇ ಮಾಡಲಿ ಅಂತ ತಲೆ ಬರುತ್ತೆ. ಅದಕ್ಕೆ ತಪ್ಪರಿ ಬಾಡಿ ಒಳಗೆ ಬ್ಲಡ್ ಐತಿ ನಿನಗೆ, ಅದಕ್ಕೆ ತುಂಬ ಬೇರೆ ಗೊತ್ತೈತಿ. ಅದನ್ನು ಕುಡಿದು ಎಲ್ಲ ವೆಜ್ ಬಿರಿಯಾನಿ ಖಾಲಿ ಮಾಡ್ಬೇಕು. ಏನು ಅದನ್ನು ಕುಡಿದು ಬಿರಿಯಾನಿ ಖಾಲಿ ಮಾಡ್ಬೇಕು ಬಂದ್ಬಿಟ್ಟು. ಅದಕ್ಕೆ ಹೊತ್ತು ಬೇಕಂತ ಲಾಸ್ಟ್ ಉಣ್ಣಾಗುತ್ತಾದ್ರೆ ತರಕಾರಿ ಯಾವುದು ಬಿಟ್ಟಿಲ್ಲ ಸರ ಎಲ್ಲ ತಿಂದ. ಅಮ್ಮ ಮತ್ತೆ ಅಂತಿತ್ತೇನು ಬೇಡ. ಮರಳಿ ನಮ್ಮ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗೆ ಮೊದಲಿಗೆ ಚೀಟಿ ಮಾಡಿಸ್ಬೇಕು. ಚೀಟಿ ಮಾಡಿಸ್ಬೇಕು, ಆಮೇಲೆ ನೋಡೋಣ. ಇವು ಎರಡು, ಒಂದು ಸಲೈನ್ ಬಾಟ್ಲಿ ಮತ್ತು ಒಂದು 10 ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೋಬೇಕಂತ. ಇಲ್ಲಿ ಹಾಂ ಆರಾಮದ್ರಲ್ಲ? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇವ ಅಲ್ರಿ? ಓಕೆ ಬಹುಂಬ ರೆಡಿ ಐತೆ ನೋಡಿ. ಇಟ್ಟೇ ಹೇಳು, ಭಾಳ ದೊಡ್ಡದಿಲ್ಲ. ಈ ಸಲ ನೀಟಿದ್ರೆ ಅದು ಸೂಜಿ ಮಾತ್ರ ಅದನ್ನು ಚೂಸ್ತಾರಿಲ್ಲ. ಏನಂತ ಅದು ವಜ್ಜಾತೆ ನಿನಗೆ? 2 ಲೀಟ್ರ್ ಐತಿ. ಬಾ ನಿನಗೆ ಮ್ಯಾಲೆ ಕೆಲಸ. ಹಾಂ ಹತ್ತಾಗುತ್ತೆ ಬಾ. ಇಲ್ಲಿ ಬರೀ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ವ್ಯೂವರ್ಸು, ನಮ್ಮ ವಿಡಿಯೋಸ್ ನೋಡೋರೆಲ್ಲ ಹಾಸ್ಪಿಟ್ಲಿಗೆ ಬಂದಾರಲ್ಲ, ಆಗೈತೇನೆ ಡೆಲಿವರಿ ಆಮೇಲೆ ಇದು ಬಾಟ್ಲಿ ಹೋಗಿದ್ನಲ್ಲ, ಯಾಕ್ರಿ ಏನಾಗೈತಕ್ಕ ಅಕ್ಕಾಗ ಅಂತ ಅಲ್ಲೊಬ್ರು ಸಿಕ್ಕಿದ್ರು. ಅವರು ಕೇಳಿದ್ರು ಏನಿಲ್ಲ ಸ್ವಲ್ಪ ಬ್ಲಡ್ ಕಮ್ಮಿ ಐತೆ ಅಂತ ಅವ್ರು ಹೇಳಿದೆ. ಅವ್ರು ನಮ್ಗಿಂತ ಜಾಸ್ತಿ ಅವರೇ ಗಾಬರಿ ಬಿಟ್ರು ಪಾಪ. ಎಷ್ಟು ಲಕ್ಕಿಗೆ ಅನ್ಸುತ್ತೆ ನಾವು.
ಎಲ್ಲರೂ ಗೊತ್ತಿರೋದು ಪರಿಚಯ ಹಿಡಿದು ನಮ್ಮ ಯೋಗಕ್ಷೇಮ ವಿಚಾರಿಸ್ತಾರೆ. ಈಗ ಇದನ್ನ ಹತ್ತಿ ಬಂದಾಗ ಇದು ಮಾಡಿ ಈಗ ಇದೊಂದು ಹತ್ಬೇಕು. ಇಲ್ಲ ಅದು ಸಾಲದೈತಿ, ಇದೊಂದು ಟ್ಯಾಬ್ಲೆಟ್. ಹಾಂ ಅದು ಏಟೇ ಇರಲಿ, ಸೂಜಿ ಚುಚ್ಚತ್ತಾರಿಲ್ಲ, ಅದನ್ನು ಹೇಳಿನಿಲ್ಲ ನಾಳೆ. ಹಾಂ ಓಕೆ. ಆ ಸಲನೊಳಗೆ ಈ ಸೂಜಿ ಇದು ಇದೇ ಬ್ಲಡ್, ಈಗ ಇವೇ ಬ್ಲಡ್ಗಳು ನೋಡ್ರಿ ಕಾಣ್ತಾವಲ್ಲ, ಆ ಸಲಿಂದ ಈ ಸೂಜಿ ಹಾಕಿ ಡ್ರಿಪ್ ತೋರಿಸ್ಬಿಡ್ತಾನೆ ನಿಮಗೆ, ಬರೋಬ್ಬರಿ ಆಗುತ್ತೆ. ಇವನು ಮಧ್ಯಾಹ್ನ ತಿನ್ಬೇಕಂತ ನೋಡಿ ನೆನಪಿರಲಿ. ಇದೇನು ರೀ ಇಂಜೆಕ್ಷನ್? ಇದೇನು ರೀ? ಓಕೆ ಓಕೆ. ಎಷ್ಟು ಇಂಜೆಕ್ಷನ್ 4 ಒಂದಿನ ಬಿಟ್ಟು ಒಂದಿನ ಬರಬೇಕು. ಓಕೆ ಓಕೆ. ನೆಕ್ಸ್ಟ್ 10 ರೂಪಾಯಿ ಚೀಟಲ್ಲಿ ಮಾಡುವಂಗಿಲ್ಲ. ಓಕೆ. ಬ್ಲೂ ಕಲರ್ ಆತಲ್ಲ ಪೂರ. ಇದು ಇಷ್ಟು ಸಾಣದೈತಂದ್ರೂ ಅರ್ಧ ತಾಸು ಪೌಣೆ ತಾಸು. ಈಗ ನಾರ್ಮಲ್ ಡ್ರಿಪ್ ಏನು ಹಿಡಿತಾವಲ್ಲ ಅವೇ ಎಷ್ಟು ಸ್ಲೋ ಹೊಂಟೈತಂದ್ರೆ ಇಲ್ಲಿಂದ ಇಲ್ಲಿ ಬಂದಿದ್ದು ಬರೀ ಇನ್ನೂ ಬಂದಿಲ್ಲ ಕೈಗೆ, ಇಲ್ಲೆಲ್ಲ ಇನ್ನೂ ಬರ್ಬೇಕಿದ್ದು, ಅಷ್ಟು ಸ್ಲೋ ಬರೋತೈತಿ. ಈಗ ಬರೋತೈತಿ ಇದು. ಈಗ 5 ನಿಮಿಷ ಸನೇ ಹಾಕಿ ಈಗ ಬರೋತೈತೆ ಸಣ್ಣಗೆ ಕೈ ಲೂಸ್ ಬಿಡ. ಹೆಂಗೆ ಅನ್ಸೋತೈತವ? ಮಜಾ ಬರೋತೈತ? ಹಾಂ ಮಜಾ ಬರೋತೈತಿಲ್ಲ? ಎವ್ರಿ ಪೇನ್ ಎಂಜಾಯ್ ಮಾಡ್ಬೇಕು ಎಲ್ಲದನ್ನು. ಅದು ಇದು ಅನ್ಸಂಗಿಲ್ಲ. ಹಾಂ ಇಲ್ಲಿ ಫಸ್ಟ್ ಬ್ಲೂ ಕಲರ್ ಕಾಣುತ್ತೆ, ಇಲ್ಲಿ ಬಂದಮೇಲೆ ರೆಡ್ ಕಲರ್ ಕಾಣುತ್ತೆ, ಬ್ಲೂ ಕಾಣಿಸುತ್ತೆ ನೋಡ್ರಿ. ದವಾಖಾನೆಗೂ ಹಾಕ್ಯಾರ, ಯಾವ್ದು ಹೆಚ್ಚಾಗಿ ಸೇವಿಸ್ಬೇಕು, ಯಾವ್ದು ಕಡಿಮೆ ಸೇವಿಸ್ಬೇಕು. ಹಾಂ ನಿನಗೆ ಈಗ ಅರ್ಥ ಆಗೈತಿಲ್ಲ ಇನ್ಮೇಲೆ. ನೀವು ಬರೀ ಏನು ಈ ಕಡೆ ಕಿವಿ ಕೇಳ್ತಿ, ಈ ಕಡೆ ಕಿವಿಲೆ ಹೋಗ್ಬಿಡ್ತೇನೆ. ನಾನು ಯಾಕೆ ಇಷ್ಟು ಹುಡುಗಾಟ ಮಾಡ್ಕೊಂಡಾಕಿನ ಜೊತೆ ಕೂಲ್ ಅದೀನಿ ಅಂದರೆ, ಈಗ ನನಗೂ ಅನ್ಸುತ್ತೆ ಈ ಥರ ಆಗಿದ್ದು. ಆದ್ರೆ ಅವರು ತೋರಿಸ್ಬಾರ್ದು ಆ ಥರ. ಯಾವುದೇ ಆಗಲಿ ಪೇಷಂಟ್ ಏನೋ ಒಬ್ರಿಗೆ ಆರಾಮಿಲ್ಲ ಅಂದಮೇಲೆ ನಮಗೂ ಆರಾಮಿಲ್ಲ ಅವ್ರ ಥರ ಮಾಡಬಾರ್ದು. ಅವ್ರು ಥೋಡಿ ಸ್ವಲ್ಪ ಫ್ಲರ್ಟ್ ಮಾಡೋ, ಸ್ವಲ್ಪ ನಕ್ಕೋತಿದ್ರೆ ಅವ್ರಿಗೂ ಏನಾಗಿಲ್ಲ ಬಿಡು ಅನ್ನೋದು ಒಂದು ಮನಸ್ಸಿಗೆ ಇದು ಇರ್ತೈತಿ. ಇನ್ನೊಂದು ಲೈಫ್ ಒಳಗೆ ಎಲ್ಲದನ್ನು ಸೀರಿಯಸ್ ತೊಗೊಳಕ್ತಾರಲ್ಲ, ಸೀರಿಯಸ್ ತೊಗೋಬಾರ್ದು ಮತ್ತು ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು ಎಲ್ಲದನ್ನು. ಈಗ ಆಗಕ್ಕೆ ಏನಾಗಿಲ್ಲ, ಬ್ಲಡ್ ಕಮ್ಮಿ ಐತೆ, ಒಂದು 3 ಸಲ ಇಂಜೆಕ್ಷನ್, ಏನು ಡ್ರಿಪ್ ಹಾಕ್ಯಾರ ಈ ಥರ ಹಾಕಿಬಿಟ್ರೆ ಕ್ಯೂರ್ ಆಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಕೊಡೋ ಅವಶ್ಯಕತೆಯೂ ಇಲ್ಲ. ಮತ್ತು ಮಕ್ಕೊಂಬಿಟ್ಟಾಳ ಸೋನಿತಾ. ಅವತ್ತಿಗೂ ಸಣ್ಣವ್ರು ಇರ್ತಾರಂತೇಳಿ ಈಸಿಯಾಗಿ ತೊಗೋಬಾರ್ದಂತಲ್ಲ, ಅದಕ್ಕೆ ನೋಡೋಕೆ ಕಾಣುತ್ತಿದ್ದು ಸ್ಲ್ಯಾನ್ ಬಟ್ಲಿ ಈಟ್ ಕಾಣುತ್ತೆ. 10-20 ನಿಮಿಷ ಮುಗಿದು ಬಿಡಪ್ಪ ಅಂತ ಅನಿಸ್ಬೋದು. ಆದ್ರೆ ದೊಡ್ಡ ಸ್ಲ್ಯಾನ್ ಬಾಟ್ಲಿಕ್ಕೇ ಜಾಸ್ತಿ ಟೈಮ್ ತೊಗೋತಿ ಸತ್ತು. ಅದಕ್ಕೆ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸಣ್ಣವ್ರು ಅದಾರಂದ್ರೆ ಈಸಿಯಾಗಿ ತೊಗೋಬಾರ್ದು. ಇದು ನೋಡಿ ಒಂದು ಪಾಠ ಕಲ್ತೇನೆ. 45 ನಿಮಿಷ ಆಯ್ತು ಇದು, ಇನ್ನೂ ಇಷ್ಟ ಐತಿ 45 ನಿಮಿಷ. ಎಲ್ಲಿ 1.5 ತಾಸು ತೊಗೊಳ್ತಿದ್ದೆ. ಈಗ ಅವ್ರು ನರ್ಸ್ ಹೇಳಿದ್ದು ಅರ್ಧ ತಾಸು, ಅರ್ಧ ತಾಸು ಪೌಣೆ ತಾಸು ಹೇಳಿದ್ರು ಅಷ್ಟೇ. ಮುಗಿದಿಲ್ಲ ಜಲ್ದಿ. ನಮ್ಮ ಮೇಡಮ್ ಅವರು ನಿದ್ದಿಗೆ ಜಾರ್ಯಾರ. ಈಗ ಆರಾಮ್ ನಿದ್ದೆ ಮಾಡೋ ತಣ್ಣ ಇಲ್ಲಿ ಮಗ್ಲ ಕೂತಿದ್ದಕ್ಕೆ ಈಗ ಅದೂ ಇಲ್ಲ. ಇಲ್ಲಿ ಖಾಲಿ ಹಾಕಿ ಬಂತು, ಹೋಗಿ ಕರ್ಕೊಂಬರ್ತೇನೆ. ತರ್ಡ್ ಖಾಲಿ ಹಾಕಿ ಬಂತು. ಸ್ವಲ್ಪ ಉಳ್ದೈತಿ ನೀಟೆಲ್ಲ. ಇನ್ನೇನಿದೆಲ್ಲ ಆಯ್ತು. ಏನು ಸಾವ್ತಿ ಕೈ ದಪ್ಪನ ಸಾವ್ತೈತೇನ? ಖಾಲಿ ಆದ್ರೂ ಬಿಡ್ಬಂತ ಹೋಮ. ಏನು ರೆಸ್ಟ್ ಮಾಡಿ ಸ್ವಲ್ಪ. ನಾವು ಹೋಗುವ ಈಗ ಮನೆಗೆ ಹೋಗ್ರಮ್ಮ. ನರ್ಸ್ ಹತ್ರ ಒಂದು ಪ್ಯಾಂಟ್ ಶರ್ಟ್ ಬಂದ್ಬಿಡ್ತು. ಒಂದೊಂದು ಸಿಚುವೇಶನ್ಸ್ಗಳು ಗಟ್ಟಿ ಮಾಡ್ತಾವಂತ. ಹೆಂಗಂದ್ರೆ ಇದೊಂದು ಸಿಚುವೇಶನಿಂದ ಒಂದು ಪಾಠ ಕಲಿತೆ ನಾನು. ಯಾಕಂದ್ರೆ ಒಂದು ಗಂಡು ಒಂದು ಹೆಣ್ಣು ಅಂತೇಳಿ ಮದುವೆ ಮಾಡಿಕೊಟ್ಟ ಮೇಲೆ ಅವ್ರು ನೋಡೇ ಆಗ್ಬೇಕು. ಬಿಟ್ಟರೆ ಹೊರಗೆ ನೋಡಿ ರೊಕ್ಕ ಎಲ್ಲರೂ ಅಕ್ಕಾರ, ಬಟ್ ಹೆಚ್ಚಾಗಿ ಕೊನೆವರೆಗೂ ಇರಬೇಕಾಗಿರೋದು ಇಬ್ಬರೇ. ಅದನ್ನು ತಿಳ್ಕೊಬೇಕು. ಅದಕ್ಕೆ ಗಂಡ ಹೆಂಡತಿ ಯಾರು ಫ್ಯಾಮ್ಲಿ ಇದ್ದೀರಿ ಅವ್ರು ಸ್ವಲ್ಪ ಒಬ್ಬರನ್ನೊಬ್ರು ಕೇರ್ ಮಾಡಿ ಚೆಂದಾಗಿರಿ. ಊರೇ ಇಲ್ಲೇ 2 ಕಿಲೋಮೀಟ್ರ್ ಏನೈತಿ. ರೋಡಿಗೆ ಫಸ್ಟ್ ಕ್ಲಾಸ್. ಈಗ ಸ್ವಲ್ಪ ನೆಳ್ಳೈತಿ.
ಇಬ್ರು ಪಾರ್ಟಿ ಮಾಡಕತ್ತೀವಿ ಯಾಕಂದ್ರೆ ಸಲೈನ್ ಹಚ್ಚಿಸ್ಕೊಂಡಿದ್ದಕ್ಕೆ ಪಾರ್ಟಿ. ಹಾಂ, ಚೇರ್ಸ್ ಚೇರ್ಸ್. ಖುಷಿಯಾಗಿರ್ಬೇಕು ಮನುಷ್ಯ ಏನಾದರೂ. ಬಾದಾಮ್ ಮಿಲ್ಕ್ ಕುಡಕತ್ತಿ. ಹಾಂ, ನೀನು ನೋಡಿ ಸಲೈನ್ ಹಚ್ಚಿಸ್ಕೊಂಡ್ ಬಂದಾರ ಅಂತ ಅನ್ಸುತ್ತಾ. ಇನ್ನ ಕಲ ಹಂಗೆ ನಂಗೆ ಕೂತಿ ಆ್ಯಕ್ಟಿವ್ ಇದೀ ಇಲ್ಲ. ಹಾಂ, ಮತ್ತೆ ಅದಕ್ಕೆ ಎಲ್ಲ ಆಕ್ಟಿವ್ ಇದೀನಿ. ಇದೊಂದೇ ಕೈ ಸ್ವಲ್ಪ ಎತ್ತಕ್ಕಾಗವಲ್ದಲ್ಲ, ಅದು ಜೂಮ್ ಹಿಡ್ದಂಗೆ ಆಕೈತಿ. ಈಗ ಏನಾರು ಹೇಳೋದು? ಏನೂ ಇಲ್ಲ ಏನೂ ಇಲ್ಲ ಅಂತ ನೋಡ್ರಿ ಹೇಳೋದು.